ಸರ್, ಇದು ಕರ್ನಾಟಕದಲ್ಲಿ ಇರುವಂತಹ ಏಕೈಕ ವಾರಾಹಿ ಅಮ್ಮನವರ ದೇವಸ್ಥಾನ. ಹೊರ ರಾಜ್ಯಗಳಿಂದ ಹಲವಾರು ಜನ ಇಲ್ಲಿಗೆ ಬರ್ತಾರೆ. ಈ ಒಂದು ದೇವರಲ್ಲಿ ಅರಿಕೆ ಮಾಡಿಕೊಂಡಾಗ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿರುವೆ ಅಂತ ಇಲ್ಲಿಗೆ ತಿಳಿಸಿರ್ತಾರೆ. ಆಮೇಲೆ ಕರ್ನಾಟಕದ ಏಕೈಕ ವಾರಾಹಿ ದೇವಸ್ಥಾನ ಇದು. ತುಂಬ ಪವರ್ಫುಲ್ ದೇವಸ್ಥಾನ. ಏನೇ ಕಷ್ಟವನ್ನು ಕೇಳ್ಕೊಂಡ್ಬಂದ್ರೆ ತಕ್ಷಣ ಪರಿಹಾರ ಸಿಕ್ಕಿದೆ. ಅಲ್ಲೊಂದು ಹೋಮ ನಡೀತಾ ಇದೆ, ದುರ್ಗಾ ಹೋಮ. ಅದು ಬೇರೆ ದೇಶದವರು ಅಲ್ಲಿ ಮಾಡ್ತಿರುವಂಥದ್ದು. ಅವ್ರಿಗೆ ಕೂಡ ಇಲ್ಲಿ ಬಂದಿಲ್ಲ, ಆದರೆ ಅವರಿಗೆ ಒಂದು ಸಮಸ್ಯೆ ಪರಿಹಾರ ಸಿಕ್ಕಿದ್ದಕ್ಕೆ ಅವ್ರು ಮಾಡಿಸ್ತಾರೆ. ನಾವು ಇವತ್ತಿಲ್ಲಿ ವಾರಾಹಿ ಸನ್ನಿಧಿಯಲ್ಲಿ ದುರ್ಗಾ ಹೋಮ ಮಾಡಿಸ್ತಿದ್ದೀವಿ. ದುರ್ಗಾ ಹೋಮದಿಂದ ನಮ್ಮ ಕುಟುಂಬದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಮಾಡ್ತಿರೋದು. ಈ ದೇವಸ್ಥಾನ ತುಂಬ ಶಕ್ತಿ ಇದೆ. ಎಲ್ಲೆಲ್ಲಿಂದ ಹೊರಗಡೆಯಿಂದೆಲ್ಲ ಬರ್ತಾರೆ. ದೇವಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು, ಕೊಂಡೆಯನವರು, ಕಾಗೋಡು ತಿಮ್ಮಪ್ಪನವರು ಈ ದೇವಸ್ಥಾನಕ್ಕೆ ಬಂದ ನಂತರ ತುಂಬ ಆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಪವರ್ಫುಲ್ ಆಗಿ ಮತ್ತಷ್ಟು ಸಕ್ಸಸ್ ಆಗಿದೆ. ಅನೇಕ ವರ್ಷದಿಂದ ಭೂಮಿಯನ್ನು ಪಡೆಯಲಿಕ್ಕೆ ಆಗದಿದ್ದರೂ ಕೂಡ ಇಲ್ಲಿ ಬಂದು ಆ ಸಂಕಲ್ಪ ಮಾಡಿ ಹೋಮ ಮಾಡಿದ ನಂತರದಲ್ಲಿ ಆ ಭೂಮಿಯನ್ನು ಸಂಪಾದನೆ ಮಾಡಿದ್ದಾರೆ. ನೋಡಿ ಸರ್, ಇದು ಕರ್ನಾಟಕದಲ್ಲಿ ಇರುವಂತಹ ಏಕೈಕ ವಾರಾಹಿ ಅಮ್ಮನವರ ದೇವಸ್ಥಾನ. ಜೊತೆಗೆ ವರಾಹ ಅಂದರೆ ಪಂಜುರ್ಲಿ ದೇವಿಗಳ ಒಂದು ದೇವಸ್ಥಾನ ಇಲ್ಲಿದೆ. ಭಾರತದಲ್ಲಿ 3ನೇ ದೇವಸ್ಥಾನ. ಈಗಾಗಲೇ ಕಾಶಿಯಲ್ಲಿ ಹಾಗೂ ತಾಂಜಾವೂರಿನಲ್ಲಿದೆ. ಕರ್ನಾಟಕದಲ್ಲಿರುವಂಥ ಏಕೈಕ ಒಂದು ವಾರಾಹಿ ದೇವಸ್ಥಾನ ಶೃಂಗೇರಿಯಿಂದ ಸುಮಾರು 5 ಕಿಲೋಮೀಟರ್ ದೂರ ಇರುವಂತಹ ದೊಡ್ಡವನ್ನೆ ಎಂಬಲ್ಲಿ ಇರುವಂತಹ ಒಂದು ಪರಮ ಪವಿತ್ರ ಪುಣ್ಯಕ್ಷೇತ್ರ ಇದು. ಅದರಂತೆ ಇದು 150 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ. ಇಲ್ಲಿಯ ಒಂದು ಸಮಸ್ಯೆಗಳನ್ನು ಧರ್ಮಸ್ಥಳದ ಅಂದಿನ ಧರ್ಮಾಧಿಕಾರಿಗಳಲ್ಲಿ ಅರಿಕೆ ಮಾಡಿಕೊಂಡಾಗ ಅವರು ಸಾಕಷ್ಟು ಇಲ್ಲಿಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀಡಿ, ತದನಂತರ 48 ವರ್ಷಗಳ ಹಿಂದೆ ಹರಿಹರಪುರದ ಅಂದಿನ ಮಠಾಧೀಶರಾದಂತಹ ಸ್ವಯಂ ಪ್ರಕಾಶ ಶ್ರೀ ಶ್ರೀ ರಮಾನಂದ ಸರಸ್ವತಿಗಳು ಇಲ್ಲಿಗೆ ಚಿತ್ತೈಸಿ ಇಲ್ಲಿಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಾರೆ. ಹಾಗೆಯೇ ಇದೊಂದು ವಿಶೇಷ ಅಂದರೆ ಸುಂದರ ಪರಿಸರದ ಮಲೆನಾಡಿನ ಸುಂದರ ತಾಣಗಳ ಮಧ್ಯೆ ಇರುವಂಥದ್ದು. ಸಾಮಾನ್ಯವಾಗಿ ಇಲ್ಲಿಗೆ ಹಲವಾರು ಪ್ರತಿನಿತ್ಯ ನೂರಾರು ಸಾವಿರಾರು ಜನ ಭಕ್ತಾದಿಗಳು ಈ ಒಂದು ತಾಲೂಕಿನಿಂದ ಅಲ್ಲದೇ, ಈ ಜಿಲ್ಲೆಯಿಂದ ಅಲ್ಲದೇ, ಈ ರಾಜ್ಯದ ಹೊರ ರಾಜ್ಯಗಳಿಂದ ಹಲವಾರು ಜನ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ. ತಮ್ಮ ಕಷ್ಟ ಕಾರ್ಪಣೆಗಳನ್ನು ಇಲ್ಲಿ ಅರಿಕೆ ಮಾಡಿಕೊಳ್ತಾರೆ. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಏನೇ ಒಂದು ಕಷ್ಟ ಪರಿಹಾರಗಳನ್ನು ಕೇಳ್ಕೊಂಡ್ಬಂದರೂ ಸಹ ತಕ್ಷಣ ಪರಿಹಾರ ಸಿಕ್ಕಿದೆ. ಇಲ್ಲಿ ದಿನನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತೆ. ತುಂಬಾ ಶಕ್ತಿ ಇದೆ. ಏನೋ ಒಂದು ವಿದ್ಯಾಭ್ಯಾಸ ಆಗಲಿ, ಸಂತಾನಕ್ಕಾಗಲಿ, ಆರೋಗ್ಯಕ್ಕಾಗಲಿ ಯಾವುದೇ ರೀತಿ ಕೇಳಿಕೊಂಡ್ರೂ ಸಹ ತಕ್ಷಣ ಪರಿಹಾರ ಸಿಕ್ಕಿದೆ. ಬಂದಿರುವಾಗೆ ಜಮೀನು ಕೆಲಸಗಳು, ಜಮೀನಿಗೆ ಸಂಬಂಧಪಟ್ಟಿದ್ದು ಏನೇ ಒಂದು ಪರಿಹಾರ ಕೇಳ್ಕೊಂಬಂದರೂ ಸಹ ಕೋರ್ಟ್ ಕಚೇರಿಲಿರುತ್ತೆ ಎಷ್ಟೋ ವರ್ಷದಿಂದ. ಅದೆಲ್ಲ ಸಹ ಇಲ್ಲಿ ಬಂದು ಕೇಳ್ಕೊಂಡಾಗ ತಕ್ಷಣ ಪರಿಹಾರ ಸಿಕ್ಕಿದೆ ಅವರಿಗೆ. ನಾವು ಇವತ್ತಿಲ್ಲಿ ವಾರಾಹಿ ಸನ್ನಿಧಿಯಲ್ಲಿ ದುರ್ಗಾ ಹೋಮ ಮಾಡಿಸ್ತಿದ್ದೀವಿ. ದುರ್ಗಾ ಹೋಮದಿಂದ ನಮ್ಮ ಕುಟುಂಬದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾವು ಮಾಡ್ತಿರೋದು ನಮ್ಮ ಕುಟುಂಬದಿಂದ. ಈ ದೇವಸ್ಥಾನ ತುಂಬ ಶಕ್ತಿ ಇದೆ. ಎಲ್ಲೆಲ್ಲಿಂದ ಹೊರಗಡೆಯಿಂದೆಲ್ಲ ಬರ್ತಾರೆ. ಏನೇನೋ ತೊಂದರೆಗಳನ್ನ ಇಟ್ಕೊಂಡು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವ್ರ ತೊಂದರೆಗಳು ನಿವಾರಿಸಿದ ಹಲವು ಉದಾಹರಣೆಗಳಿದ್ದಾವೆ. ಇಲ್ಲಿ ಬಂದು ತುಂಬ ಜನ ಮದುವೆ ಆಗದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋದ್ಮೇಲೆ ಮದುವೆ ಆಗಿದೆ. ಕೆಲವರು ಮಕ್ಕಳಾಗದಿದ್ದವರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಮಕ್ಕಳಾಗಿದೆ. ಹಾಗೆ ಇನ್ನೂ ಸಂಸಾರದಲ್ಲಿ ಬರೋ ಕೆಲವು ಸಮಸ್ಯೆಗಳು, ಜಮೀನಿನ ಸಮಸ್ಯೆಗಳು, ಈಗ ಯಾವ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪರಿಹಾರ ಆದ ಉದಾಹರಣೆಗಳು ತುಂಬ ಇದೆ. ಇದು ತುಂಬ ಶಕ್ತಿ ದೇವತೆ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ. ಇಡೀ ಭಾರತದಲ್ಲಿರ್ತಕ್ಕಂತಹ 3 ದೇವಸ್ಥಾನದಲ್ಲಿ ಈ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಏಕೈಕ ದೇವಸ್ಥಾನ ಅಂದರೆ ವಾರಾಹಿ ದೇವಸ್ಥಾನ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಹಿಂದಿನಿಂದಲೂ ಕೂಡ ಇಲ್ಲಿ ಬಹಳ ಜನರು ಭಕ್ತಾದಿಗಳು ಅನೇಕರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋಗ್ತಾಯಿದ್ರು. ಇತ್ತೀಚೆಗೆ ಶೃಂಗೇರಿ ಜಗದ್ಗುರುಗಳು ಬಂದು ಅವರು ಈ ದೇವಸ್ಥಾನವನ್ನು ನವೀಕರಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಎಲ್ಲರಿಗೂ ಕೂಡ ಹೇಳ್ತಾ ಬಂದರು. ಆ ನಂತರದಲ್ಲಿ ಬಹಳ ಜನಗಳು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಳ್ತಾ ಹೋಗ್ತಾಯಿದ್ರು. ಈ ಅನೇಕ ಜನರು ಬಂದು ತಮ್ಮ ಇಷ್ಟಾರ್ಥಗಳನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹಣಕ್ಕೆ ಸಂಬಂಧಪಡ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿರ್ತಕ್ಕಂತಹ ಕೇಸ್ ಬಗ್ಗೆ ಇದೆಲ್ಲವನ್ನೂ ಸಂಕಲ್ಪ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಎಲ್ಲರೂ ಕೂಡ ಅದರಿಂದ ನೆರವೇರಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಇಷ್ಟಾರ್ಥಗಳು ಏನು ಸಂಕಲ್ಪ ಇದೆಯೋ ಅದನ್ನೆಲ್ಲ ಕೂಡ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇದೇ ವಿಶೇಷವಾಗಿರ್ತಕ್ಕಂಥದ್ದು ಈ ವಾರಾಹಿ ದೇವಸ್ಥಾನದ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು.